Hello, good morning, my dear students. I am Sri Devi. This is Study Center for Commerce. ನಾವು ಲಾಸ್ಟ್ ಕ್ಲಾಸಲ್ಲಿ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ನಮಗಲ್ಲಿ ಹಿಡನ್ ಫಂಡ್ಸ್ಗಳಿದ್ದರೆ, ಏನಾದರೂ ಹಿಡನ್ ಫಂಡ್ಸ್ಗಳಿದ್ದರೆ ಅದನ್ನು ಫೈಂಡ್ ಔಟ್ ಮಾಡೋ ಪರ್ಪಸ್ಸಿಗೋಸ್ಕರ ನಾವೇನು ಮಾಡ್ತೀವಿ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಏನಕ್ಕೆ? ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡೋ ಉದ್ದೇಶದಿಂದ. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ಥರ ಫಂಡ್ಸ್ಗಳು ಹಿಡನ್ ಆಗಿರುತ್ತೆ ಅಂದರೆ, ಅವು ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಫಾರ್ಮಲ್ಲಿ ಇರುತ್ತೆ. ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಫಾರ್ಮಲ್ಲಿ ಇರ್ತಕ್ಕಂಥ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ಗಳನ್ನ ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರ ಮೂಲಕ ನಾವು ನಮಗೆ ಫಂಡ್ಸ್ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಅಂದ್ರೇನು? ನಾನ್ ಕ್ಯಾಶ್ ಅಂತಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಅಂತಲ್ಲ, ಯಾವ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಅಥವಾ ಯಾವ ಐಟಮ್ಸ್ಗಳಲ್ಲಿ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋ ಅಥವಾ ಔಟ್ಫ್ಲೋ ಆಗಿರೋದಿಲ್ವ, ಅವನ್ನ ನಾವು ನಾನ್ ಕ್ಯಾಶ್ ಅಂತ ಹೇಳಿ ಕರಿತೀವಿ. ನೋಡಿ, ಈಗ ನಾವು ರೆಂಟ್ ಪೇ ಮಾಡ್ತೀವಿ. ರೆಂಟ್ ಪೇ ಮಾಡಿದಾಗ ನನ್ನಿಂದ ಕ್ಯಾಶ್ ಹೋಗುತ್ತೆ, ರೆಂಟ್ ರಿಸೀವರ್ ಅದನ್ನು ಇಸ್ಕೊಳ್ತಾನೆ. ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀನಿ, ನನ್ನಿಂದ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಓಕೆ, ಸೊ ಆ ಥರ ಸ್ಯಾಲ್ರಿ ಪೇ ಮಾಡ್ತೀನಿ. ಈ ಥರ ಯಾವ ಎಕ್ಸ್ಪೆಂಡಿಚರ್ಸ್ಗಳು ನಾನು ಪೇ ಮಾಡ್ತೀನಿ, ನನ್ನಿಂದ ಕ್ಯಾಶ್ ಹೋಗುತ್ತೆ ಅಥವಾ ನನಗೆ ಕ್ಯಾಶ್ ಬರುತ್ತೆ, ಅದನ್ನು ನಾವು ಕ್ಯಾಶ್ ಎಕ್ಸ್ಪೆಂಡಿಚರ್ಸ್, ಕ್ಯಾಶ್ ಇನ್ಕಮ್ಸ್ ಅಂತ ಹೇಳಿ ಕರಿತೀವಿ. ಯಾವ ಎಕ್ಸ್ಪೆಂಡಿಚರ್ಸ್ ಮತ್ತು ಇನ್ಕಮ್ಸ್ಗಳಲ್ಲಿ ಆ್ಯಕ್ಚುಲಾಗಿ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಇರೋದಿಲ್ವ, ಅವನ್ನ ನಾವು ನಾನ್ ಕ್ಯಾಶ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಡಿಪ್ರಿಸಿಯೇಷನ್. ನೋಡಿ, ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ ವಿಲ್ ರಿಟರ್ನ್ ಆಫ್, ಇವೆಲ್ಲ ಏನಿದು, ಇಲ್ಲಿ ಆ್ಯಕ್ಚುಲಾಗಿ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋ ಇರುವುದಿಲ್ಲ. ನೋಡಿ, ಡಿಪ್ರಿಸಿಯೇಷನ್ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರಿತೀನಿ. ನಾನು ಡಿಪ್ರಿಸಿಯೇಷನ್ ಅಮೌಂಟ್ನ ಯಾರಿಗೆ ಪೇ ಮಾಡ್ತೀನಿ? ಯಾರಿಗೂ ಪೇ ಮಾಡಲ್ಲ, ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೀನಿ. ಆ ಫಂಡ್ಸ್ಗಳು ನನ್ನ ಹತ್ರನೇ ಹಿಡನ್ ಆಗಿರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಮಾಡ್ತೀನಿ. ರಿಟರ್ನ್ ಆಫ್ ಅಂತಂದ್ರೇನು? ಕಡಿಮೆ ಮಾಡೋದು, ಅದ್ರ ವ್ಯಾಲ್ಯೂ ಕಡಿಮೆ ಮಾಡ್ತೀನಿ. ನಾನು ಆ ಅಮೌಂಟ್ನ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ತೋರಿಸಿರ್ತೀನಿ. ತೋರಿಸಿದಾಗ ಆ ಅಮೌಂಟ್ ನನ್ನಿಂದ ಹೊರಗಡೆ ಹೋಗಿರೋದಿಲ್ಲ, ಬಿಸ್ನೆಸ್ಸಿಂದ ಹೊರಗಡೆ ಹೋಗಿರೋದಿಲ್ಲ, ಎಕ್ಸ್ಪೆಂಡಿಚರ್ ಅಂತ ತೋರಿಸಿರ್ತೀನಿ ಅಷ್ಟೇ. ಸೊ ಈ ಥರ ನಾನ್ ಕ್ಯಾಶ್ ಐಟಮ್ಸ್ಗಳನ್ನ, ಜೊತೆಗೆ ನಾನ್ ಆಪ್ರೇಟಿಂಗ್ ಅಂದರೆ ನಮಗೆಲ್ಲ ಗೊತ್ತಿದೆ ಅಲ್ವಾ. ನಾನ್ ಆಪ್ರೇಟಿಂಗ್ ಅಂದರೆ ಪ್ರಪೋಸ್ ಡಿವಿಡೆಂಟ್ ಆಗಿರ್ಬೋದು, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಓಕೆ, ಸೊ ಈ ಥರ ನಾನ್ ಆಪ್ರೇಟಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲೇನು ಫಂಡ್ಸ್ಗಳು ಹಿಡನ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಫಾರ್ಮೇಟ್ ನೋಡೋಣ. ಓಕೆ, ಫಾರ್ಮೇಟ್ ನೋಡಿ. ಫಾರ್ಮೇಟಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ, ನಮಗೆ 2 ವರ್ಷದ ಬ್ಯಾಲೆನ್ಸ್ ಶೀಟ್ಸ್ಗಳು ಕೊಟ್ಟಿರ್ತಾರೆ. 2 ವರ್ಷದ ಬ್ಯಾಲೆನ್ಸ್ ಶೀಟ್ಸ್ಗಳಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಕರೆಂಟ್ ಇಯರ್ ಬ್ಯಾಲೆನ್ಸ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಫಸ್ಟ್ ಎಂಟ್ರಿ ಮಾಡ್ಕೊಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 2018 ಇದಾದರೆ 2019 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನೇನಿರುತ್ತೆ ಅಥವಾ ನಮ್ಗೆ ಏನೇನು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಅದನ್ನು ಬೇಸಿಸ್ ಮೇಲೆ ಎಲ್ಲ ಐಟಮ್ಸ್ಗಳನ್ನ, ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ಸ್ಗಳನ್ನೆಲ್ಲ ಇಲ್ಲಿ ಬರಿತೀವಿ. ಓಕೆ, ಸೊ ನೋಡಿ, ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಟ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಕಾಂಟ್ರಿಬ್ಯೂಷನ್ ಟು ಡಿಬೆಂಚರ್ಸ್ ರಿಡಂಪ್ಷನ್ ಫಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಸೊ ಇವೆಲ್ಲ ಏನು ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ಸ್ಗಳು. ಹಾಗೆ ಈ ಕಡೆ ಅಸೆಟ್ ಸೈಡ್ ಬಂದರೆ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್, ನಾನ್ ಕ್ಯಾಶ್ ಇನ್ಕಮ್ಸ್ಗಳೇನಾದರೂ ಇದ್ದರೆ
ಬರಿತಾ ಹೋಗ್ತೀವಿ. ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್, ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಡಿವಿಡೆಂಟ್ ರಿಸೀವ್ಡ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಕಮಿಷನ್ ರಿಸೀವ್ಡ್ ಆಗಿರ್ಬೋದು. ಓಕೆ, ಸೊ ಈ ಥರ ಯಾವುದಾದ್ರೂ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗಳಿದ್ರೆ ಅದನ್ನು ಬರಿತೀವಿ. ಬಟ್ ಆದಮೇಲೆ ನಾವೇನು ಮಾಡ್ತೀವಿ, ಲೆಡ್ಜರ್ಸ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿದೆ ಅಲ್ವಾ, ಬ್ಯಾಲೆನ್ಸ್ ಮಾಡ್ತೀವಿ. ಆ ಬ್ಯಾಲೆನ್ಸಿಂಗ್ ಅಮೌಂಟ್ ಏನಾದರೂ ಕ್ರೆಡಿಟ್ ಸೈಡ್ ಬಂತು ಅಂದರೆ ನಾವು ಅದಕ್ಕೆ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ಅದೇ ಡೆಬಿಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಬಂತು ಅಂದರೆ ಫಂಡ್ಸ್ ಟು ಆಪರೇಷನ್ ಅಂತ ಹೇಳಿ ಕರಿತೀವಿ. ಫಂಡ್ಸ್ ಟು ಆಪರೇಷನ್. ಓಕೆ, ಸೊ ಈ ಥರ ನಾವು ಫಂಡ್ಸ್ ಫ್ರಮ್ ಆಪರೇಷನ್ ಅಥವಾ ಫಂಡ್ಸ್ ಟು ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಒಂದು ಪ್ರಾಬ್ಲಮ್ ನೋಡೋಣ, ಇನ್ನೂ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ನಾವೇನು ಪ್ರಿಪೇರ್ ಮಾಡಿ ಶೀಲಾ ಆ್ಯಂಡ್ ಕಂಪನಿ ಅವ್ರದ್ದು ಫಂಡ್ಸ್ ಫ್ರಮ್ ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮಗೇನು ಮಾಡಿದ್ದಾರೆ, 31st March 2019 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ನೋಡಿ, ನಮಗೆ 1918 ಏನಾದರೂ ಕೊಟ್ಟಿದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಸಿಕ್ತಿತ್ತು. ಇಲ್ಲಿ ನಮಗೆ ಓನ್ಲಿ 19 ಅಷ್ಟೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ ಸಿಗುತ್ತೆ. ಇಲ್ಲೇನು ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರಲ್ವ, ಇದು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 34,000. ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಕೊಟ್ಟಿಲ್ಲ ಅಂದರೆ ಇಲ್ಲ ಅಂತ ಹೇಳಿ ತೊಗೊಳ್ಳಿ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಏನಾದರೂ ಕೊಟ್ಟಿದ್ರೆ ಕನ್ಸಿಡರ್ ಮಾಡ್ತಿದ್ವಿ, ನಮ್ಗೆ ಇಲ್ಲೇನು ಕೊಟ್ಟಿಲ್ಲ. ಸೊ ಇಲ್ಲಿ ನೋಡ್ತಾ ಬನ್ನಿ ಯಾವ್ಯಾವ ಐಟಮ್ಸ್ಗಳು ನಾನ್ ಕ್ಯಾಶ್ ಮತ್ತು ನಾನ್ ಆಪ್ರೇಟಿಂಗ್ ಅಂತ ಹೇಳಿ ಟಿಕ್ ಮಾಡ್ತಾ ಬರೋಣ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ, ಯಾಕೆಂದರೆ ಇದು ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್. ಡಿಪ್ರಿಸಿಯೇಷನ್ ಕನ್ಸಿಡರ್ ಮಾಡ್ತೀವಿ, ನಾನ್ ಕ್ಯಾಶ್ ಐಟಮ್. ಕ್ಲಿಯರಿಂಗ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡೋದಿಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ತಗೊಳ್ತೀವಿ. ಗುಡ್ವಿಲ್ ರಿಟರ್ನ್ ಆಫ್, ಅದು ಗುಡ್ವಿಲ್ ರಿಟರ್ನ್ ಆಫ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇದು ಕೂಡ ತಗೊಳ್ತೀವಿ. ಪ್ರಪೋಸ್ ಡಿವಿಡೆಂಟ್ ತಗೊಳ್ತೀವಿ. ಕನ್ವೀನಿಯನ್ಸ್ ಎಕ್ಸ್ಪೆಂಡಿಚರ್ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಡಿವಿಡೆಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ವಿಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಟ್ ಇಷ್ಟು ತಗೊಳ್ತೀವಿ. ಈ ಕಡೆ ಬಂದರೆ ಗ್ರಾಸ್ ಪ್ರಾಫಿಟ್ ಕನ್ಸಿಡರ್ ಮಾಡೋದಿಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ನ ತಗೊಳ್ತೀವಿ. ಓಕೆ, ಇಲ್ಲೆಲ್ಲ ಐಟಮ್ಸ್ ಟಿಕ್ ಮಾಡ್ಕೊಂಡಲ್ವ, ಈಗ ಇವನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಸ್ಟ್ ನಾವು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬರೆಯೋಣ. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದುಬಿಟ್ಟು 34,000. ಸೊ ನಮ್ಗೆ ಅಲ್ಲಿ ಏನೇನು ಐಟಮ್ಸ್ ಪಿಕ್ ಮಾಡಿದ್ವಿ ಅವನ್ನೆಲ್ಲ ಇಲ್ಲಿ ಬರೀತಾ ಬಂದಿದ್ದೀವಿ ನೋಡಿ. ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ವಿಲ್ ರಿಟರ್ನ್ ಆಫ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಟ್ ಅಮೌಂಟ್ ಏನೇನಿದೆ ಅದು ಬರ್ತಿದ್ದೀವಿ. ನೆಕ್ಸ್ಟ್ ಈ ಕಡೆ ಬಂದರೆ ಕ್ರೆಡಿಟ್ ಸೈಡ್ ಬಂದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಅಲ್ಲಿದ್ದು ನಮ್ಗೆ ಒಂದೇ ಐಟಮ್ ಅಲ್ವಾ, ಸೊ ಅದನ್ನಿಲ್ಲಿ ತೊಗೊಂಡಿದ್ದೀನಿ. ಸೊ ಬರೆದಾದ್ಮೇಲೆ ಇವಾಗ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ. ಡೆಬಿಟ್ ಸೈಡ್ ಏನಾಗ್ತಿದೆ 52,000 ಇದೆ. ಸೊ ಟೋಟಲ್ ಮಾಡಿದ್ವಿ, ಎರಡೂ ಕಡೆ ಬರ್ಕೊಂಡ್ವಿ. ಈಗ ಬ್ಯಾಲೆನ್ಸ್ ಮಾಡಿ 52,000ನಲ್ಲಿ ಇಲ್ಲಿರೋದು ಒಂದೇ ಐಟಮ್ 5,000 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 47,000 ಸಿಗುತ್ತೆ. 47,000 ನಾನು ನಿಮ್ಗೆ ಹೇಳಿದ್ದೆ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಅಂದರೆ ಏನದು, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಬರೆದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದೆ ಆಯಿತು. ಸೊ ದಿಸ್ ಇಸ್ ವಾಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮತ್ತು ನೆಕ್ಸ್ಟ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್.